ಚಂದವನ್ನು ನೋಡಿ ಕಣ್ತುಂಬಿಸಿಕೊಳ್ಳಿ. ಬನ್ನಿ ಕರೆದ್ರೆ ಬರ್ತಾರೆ ಒಬ್ಬರಾದ್ರು. ಸುತ್ತಮುತ್ತ ನೋಡಿದ್ರೆ ಯಾರ್ಯಾರು ಕಾಣುವುದಿಲ್ಲ. ನಮ್ಮ ಗ್ರಾಚಾರ ನೋಡಿ, ನಾವೊಬ್ಬರೇ ಮಾಡ್ಕೊಂಡು ನಾವೇ ನೋಡ್ಕೊಳ್ಳೋ ಪರಿಸ್ಥಿತಿ. ಇದೆಲ್ಲ ಬೇಕಾ? ಯಾರಿಗೆ ಬೇಡದಿದ್ರು ನಮ್ಗೆ ಬೇಕು. ಯಾಕೆ ಒಬ್ಬರೇ ಮಾಡಿದ್ರೆ ನೋಡಿ ಆ ಸಾಹಸ ನಾವು ಆಡ್ಕೊಂಡಾಗಿದೆ, ನಾವು ಮಾತು ಕೊಟ್ಟಾಗಿದೆ, ಮತ್ತೆಲ್ಲ ಬದಲಾವಣೆ ಇಲ್ಲ. ನಮಗೆ ನಾವೇ ಹಾಗೆ. ಇವ್ರನ್ನೆಲ್ಲ ಕರೆದ್ರೆ ಯಾರಾದ್ರೂ ಬರ್ತಾರ? ಎಲ್ಲ ಸತ್ತು ಸ್ವರ್ಗದಲ್ಲಿದ್ದಾರೆ. ಇನ್ನೆಲ್ಲಿಂದ ಬರ್ತಾರೆ? ಇನ್ನಿರುವವರು ಯಾರು? ಇಲ್ಲಿ ಇದ್ದು ಸತ್ತವರಿಗೆ ತೋರಿಸ್ಬೇಕು. ಭೀಮ್ ಬಿದ್ದು ಚಂದ, ಸತ್ತು ಬದುಕಿದವರು. ಇವರು ಇದ್ದು ಸತ್ತವರು, ಸತ್ತು ಬದುಕವರಲ್ಲ, ಇವರು ಇದ್ದು ಸತ್ತವರು, ಮರ್ಯಾದೆ ಬಿಟ್ಟವರು. ಇವರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡು. ಆಮೇಲೆ ಹೋದವ ಧರ್ಮಜ ಪಲ್ಲುಗುಣ ಭೀಮ ಬಿದ್ದ ಚಂದ ನೋಡಿ, ಕಣ್ತುಂಬಿಸಿಕೊಳ್ಳಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಭೀಮ ಬಿದ್ದ ಬಿದ್ದ ಹೇಗೆ ಬಿದ್ದ, ಬೀಳುವುದಕ್ಕೂ ಒಂದು ವ್ಯವಸ್ಥೆ ಅಂತ ಉಂಟು ನೋಡಿ. ಅದ್ರ ನಾವು ತಪ್ಪಲಿಲ್ಲ. ಆಯ ನೋಡಿ ಹೊಡೆದೆ, ಆಯ ನೋಡಿ ಬಿದ್ದ. ಎಷ್ಟು ಅನುಕೂಲಕರವಾಗಿ, ಯಾರಿಗೂ ಗೊತ್ತಿಲ್ಲ ನೋಡಿ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಸರಿ. ಎಷ್ಟು ಚಂದ. ಬಗಲತ್ತ ಏರಿರುವಂತ ಆನೆಯೂ ಬಿದ್ದಿದೆ. ಕುರುಕ್ಷೇತ್ರ ರಣದಾರಿ ಎಷ್ಟು ಚಂದ. ಇವು ಬಿದ್ದ. ಆನೆ ಬಿದ್ರು 1000, ಸತ್ರು 1000. ಇವು ಹಾಗೆ. ಭೀಮ ಬಿದ್ರು ಚಂದ, ಎದ್ರು ಚಂದ, ಎದ್ರು ಚಂದ, ಬಿದ್ರು ಚಂದ, ಚಂದ 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 ಚಂದ. ಎಷ್ಟು ಚಂದ. ಆ ಕಡೆ ಈ ಕಡೆ ಎಂತದ್ದು ಕಾಣುವುದಿಲ್ಲ. ಮಧ್ಯದಲ್ಲಿ ಗುಡಾಣದಂತ ಹೊಟ್ಟೆ ಮಾತ್ರ ಕಾಣುತ್ತದೆ. ಆ ಕಡೆ ಇದ್ದವ್ರ ಮುಖ ಕಾಣುವುದಿಲ್ಲ, ಈ ಕಡೆ ಇದ್ದವ್ರ ಮುಖ ಕಾಣುವುದಿಲ್ಲ. ಅಷ್ಟು ಚಂದಕ್ಕೆ ಬಿದ್ದ. ಪಾಪ ಅವ, ಅವನಿಗೆ ಎಂತ ಗೊತ್ತಾಗುದಿಲ್ಲ. ಅವನ ಜೊತೆ ಹುಂಬಾವ. ನೀವು ಹೇಳಿದಾಗ ಅಣ್ಣ ಹೇಳಿದಾಗೆ ಆರೋ ಭೀಮ ಅಲ್ಲ ಬಿದ, ಅಲ್ಲೇ ಬಿದ. ಪುರ್ಸೊತ್ತಿದ್ರಿ ಹೇಳೋ ಭೀಮ, ಪುರ್ಸೊತ್ತಿದ್ರಿ ಅಲ್ಲೇ ಮಲ್ಕೊಂಡ. ಪಾಪ ಅವನ್ ಹೇಳಿ ಏನು ಪ್ರಯೋಜನ. ಇವ್ ಧರ್ಮರಾಯರು ಎಂತದಿಲ್ಲ. ಆ ಕಡೆಗಿಲ್ಲ, ಈ ಕಡೆಗಿಲ್ಲ. ನೋಟಕ ನಕುಲ ಸಹದೇವರು ಮರೆಯಲ್ಲಿ ನಿಂತು ಒಂದು ಅಷ್ಟೊತ್ತಿಗೆ ನೋಡುದು, ಅಷ್ಟೊತ್ತಿಗೆ ಮರೆಯಾಗುದು. ಅವರಲ್ಲ, ಮತ್ತೆ ನೋಡಲೇಬೇಕಾದವಳು ಒಬ್ಬಿದ್ದಾಳೆ, ಬೇರೆ ಯಾರು ಅಲ್ಲ. ಓ ಆ ಕಡೆ ತುದಿಯಲ್ಲಿ ತನ್ನ ಮಾದಿನಿಗೆ
ಮುಂದಿನ ಭಾಷೆ ತನ್ನ ಮನಿಗೆ ಮುಂದಿನ ಭಾಷೆ ಮುಂದಿನ ಭಾಷೆ ಕನ್ನಡಿ ಕನ್ನಡಿ ಇನ್ನು ಕುರುಕ್ಷೇತ್ರದ ತುತ್ತ ತುದಿಯಲ್ಲಿ ಎವೆಯಿಕ್ಕದೆ ನೋಡ್ತಾ ಇದ್ದಾಳೆ. ಯಾರು? ಇವರ ಮಡದಿಯಾದಂತಹ ಪಾಂಚಾಲೆ, ಭೀಮ ಪ್ರೀತಿಯ ಗಂಡ. ಅವಳೆಲ್ಲ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಮನವನ್ನು ಮಾಡಿದವ. ಅಂದು ಸೀರೆಯನ್ನು ಸುಲಿಯುವಂತ ಸಂದರ್ಭದಲ್ಲಿ ಇದೇ ಭೀಮಸೇನ ಎದ್ದು ನಿಂತು ಆಡಿರುವಂತಹ ಪ್ರತಿಜ್ಞಾಬದ್ಧವಾದಂತಹ ಮಾತು ಇವತ್ತು ಈಡೇರ್ತದೆ, ನಾಳೆ ಈಡೇರ್ತದೆ ಎನ್ನುವ ಹಾಗೆ ಕೌತುಕದಿಂದಾಗಿ ಕಾತುರತೆಯಿಂದಾಗಿ ಎವೆಯಿಕ್ಕದೆ ಭೀಮನ ಮೇಲೆ ಭರವಸೆಯನ್ನು ಇಟ್ಟುಕೊಂಡಿರುವಂತಹ ದ್ರೌಪದಿಯ ಪರಿಸ್ಥಿತಿ. ನೆಲನೋಟಗಳಾಗಿದ್ದಾಳೆ, ಕಣ್ಣೀರು ಮಿಡಿತಾ ಇದ್ದಾಳೆ. ಕಂಡ ಕೊಟ್ಟ ಮುಂದಿನ ಭಾಷೆ ವ್ಯರ್ಥ. ಕನ್ನಡಿ ಒಳಗಿನ ಗಂಟು ಕನ್ನಡಿ ಇರುವವರೆಗೆ, ಸ್ವಪ್ನ ಸಾಮ್ರಾಜ್ಯ ನಿದ್ರೆಯಿಂದ ಏಳುವವರೆಗೆ, ಸ್ವಪ್ನದಲ್ಲಿ ಬರೀ ಅವಸ್ಥೆ. ಎದ್ದ ಮೇಲೆ ಗೊತ್ತಾಗ್ತದೆ ನಮ್ಗೆ ಇಷ್ಟ ಆಗಿದೆ ಅಂತ. ಹಾಗೆ ಅವ ಆಡಿರುವಂತಹ ಮಾತನ್ನು ಈಡೇರಿಸಿಕೊಳ್ಳಿಕ್ಕಾಗಲಿಲ್ಲ. ದುಶ್ಯಾಸನನ ಉರವನ್ನು ಬಗೆದು ಕರುಳನ್ನು ತೆಗೆದು ಇವಳ ಮುಡಿಯನ್ನು ಕಟ್ಟಿ ನಿಲ್ಲಿಸಿದ್ದಾನೆ ಎನ್ನುವಂತ ಅಹಂಭಾವ ಅವನಲ್ಲಿತ್ತು. ಕೌರವನ ತೊಡೆ ಮುರಿತಾನೆ ಎನ್ನುವಂತಹ ಛಲದ ನುಡಿ ಭೀಮನೊಟ್ಟಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಹಾಗಿದ್ರೆ ಅವಳಿಗೆ ಕೊಟ್ಟ ಮಾತು ವ್ಯರ್ಥ. ನೋಡುವವರು ಯಾರು? ಕೇಳುವವರು ಯಾರು? ವಿಚಾರಿಸುವವರು ಯಾರು? ಪ್ರಶ್ನಿಸುವವರು ಯಾರು? ತರ್ಕಿಸುವವರು ಯಾರು? ಪ್ರತಿಭಟಿಸುವವರು ಯಾರು? ನೆಲನೋಟಕನಾಗಿದ್ದಿ. ಇನ್ನೊಂದು ಸಂದರ್ಭ, ಪರಶಿವನಲ್ಲಿ ಹೋರಾಟವನ್ನು ಮಾಡಿ ಪಡೆದಿರ್ತಕ್ಕಂತಹ ಪಾಶುಪಥ ಅದನ್ನ ಪಾಡಿ ಅದನ್ನು ಧರಿಸು. ಅದಕ್ಕೆ ಬಳಿವಳಿಯಾಗಿ ಬಂದಿರತಕ್ಕಂತಹ ಅಂಗರಾಕ್ಷರ ಅದನ್ನ ಹಿಡಿ, ಹೋರಾಟಕ್ಕೆ ಬಾ. ನಿನ್ನ ಎಡುಕದಂತಿಹೆ ಇಂದು ಮಾನಸತ್ತವನೇ, ಮರ್ಯಾದೆ ಬಿಟ್ಟವನೇ, ನಿನಗೆ ಹೇಳಿ ಏನು ಪ್ರಯೋಜನ? ನಿನ್ನಲ್ಲಿ ಆಗ್ಲಿಕ್ಕಿಲ್ಲ. ನಕುಲ ಸಹದೇವರೆಲ್ಲ ಚಕಿತರಾಗಿ ಹೊರಲ್ಲ. ಯುಕುತಿ ಮುಂದೆ ನೆನುತ ತಲೆ ಬಿಸಿಲಿದ್ದಾರೆ. ಒಬ್ಬ ಭೂತ ಮತ್ತೊಬ್ಬ ಭವಿಷ್ಯತ್ತು. ಹಾಗಿದ್ರೆ ವರ್ತಮಾನ ಒಬ್ಬರಿಗೂ ಮಾತಿಲ್ಲ, ನೆಲನೋಟಕರಾಗಿದ್ದಾರೆ. ಹಾಗಿದ್ರೆ ನಿಜವಾಗಿ ಪಾಂಡವರ ತತ್ವ
ಅಲ್ಲ, ಪಾಂಡವರೆನ್ನುವಂತಹ ಚೆಂಡುಗಳು ಪುಟಿಯಬೇಕು ಅಂತಾದ್ರೆ ಅದಕ್ಕೆ ಒಳಗೆ ಸ್ಫೂರ್ತಿಯಾಗಿ ಗಾಳಿಯೋಪಾದಿಯಲ್ಲಿ ಸೇರಿಕೊಂಡವ ಕಪಟ ನಾಟಕ ಸೂತ್ರಧಾರಿ. ಅವ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಕೃಪಾಪೋಷಿತದ ಅಡಿಯಲ್ಲಿ ಬೆಳಕಿಗೆ ಪ್ರವರ್ಧಮಾನಕ್ಕೆ ಬಂದವರು ಯಾರು ಅಂತ ಕೇಳಿದ್ರೆ ಅವ ಸೂತ್ರಧಾರಿ, ಇವರೆಲ್ಲ ಪಾತ್ರಧಾರಿ. ಹಾಗಿದ್ರೆ ಈ ವಿಚಾರಕ್ಕೆ ಗದಾ ಯುದ್ಧಕ್ಕೆ ಅಂತಿಮ ತೀರ್ಮಾನವನ್ನ ಕೊಡಬಲ್ಲಂತ ಸಾಮರ್ಥ್ಯ ಇರುವುದು ಅವನಿಗಲ್ಲದೆ ಮತ್ಯಾರಿಗೂ ಅಲ್ಲ. ಹಾಗಿದ್ರೆ ಇದಕ್ಕೆ ತೀರ್ಮಾನ ಪಡಿಬೇಕು, ಅವನನ್ನೇ ಮಾತಾಡಿಸಿ. ಎಲ್ಲಿದ್ದಾನೆ?